ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತೆ ಇಂಪಾರ್ಟೆಂಟ್ ಕೂಡ ಆ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಟಾಪಿಕ್ ಅಂತ ಹೇಳಿದ್ರೆ, ಮ್ಯಾಮ್ ಓದ್ತಾ ಇರ್ತೀವಿ, ಬುಕ್ ಮುಂದೆನೇ ಇದ್ದೀವಿ ಮ್ಯಾಮ್, ನಮ್ಮ ಕಣ್ಣುಗಳು ಬುಕ್ಕನ್ನೇ ನೋಡ್ತಿದ್ದಾವೆ ಮ್ಯಾಮ್, ಬಟ್ ತಲೆಯಲ್ಲಿ ಏನೇನೋ ಥಾಟ್ಸ್ ಬರ್ತಿರುತ್ತೆ. ಸಡನ್ನಾಗಿ ಸ್ಕೂಲ್ ನೆನಪಾಗುತ್ತೆ, ಫ್ರೆಂಡ್ಸ್ ನೆನಪಿಗೆ ಬರ್ತಾರೆ, ಯಾವುದೋ ಮೂವಿ ನೆನಪಿಗೆ ಬರುತ್ತೆ, ಮೊಬೈಲಲ್ಲಿ ರೀಲ್ಸ್ ನೆನಪಿಗೆ ಬರ್ತಿದೆ ಮ್ಯಾಮ್, ಇನ್ನೇನೇನೋ ಥಾಟ್ಸ್ ಬರ್ತಿದೆ ಮ್ಯಾಮ್, ಓದೋದೊಂದು ಬಿಟ್ಬಿಡಿ ಇನ್ನೆಲ್ಲ ಮಾಡ್ತಿದ್ದೀವಿ ಅಂತ ಹೇಳ್ತಿರ್ತೀರ ಅಲ್ವಾ? ಸೊ ನಿಮ್ಮ ಡಿಸ್ಟ್ರಾಕ್ಷನ್ಸ್ನ ಯಾವ ಥರ ಅವಾಯ್ಡ್ ಮಾಡೋದು ಅಂತ ನಾನು ನಿಮಗೆ ಕೆಲವು ಕೀ ಟಿಪ್ಸ್ಗಳನ್ನು ಕೊಡ್ತೀವಿ ಅಲ್ವಾ? ಸೊ ನಿಮ್ಮ ಬ್ರೈನನ್ನು ಯಾವ ರೀತಿ ಕಂಟ್ರೋಲಲ್ಲಿ ಇಡೋದು ಅಥವಾ ನಿಮ್ಮ ಬ್ರೈನನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನು ಕೆಲವು ಟಿಪ್ಸ್ಗಳನ್ನು ಕೊಡ್ತೀನಿ. ಸೊ ಬನ್ನಿ ಏನಿದೆ ಟಿಪ್ಸ್ ಅಂತ ನೋಡೋಣ. ಫಸ್ಟು ಬಂದ್ಬಿಟ್ಟು ನಿಮ್ಮ ಬ್ರೈನು ನಿಮಗೆ ಗೊತ್ತಿಲ್ಲದಾಗೆ ಸೈಲೆಂಟಾಗಿ ಸ್ಟ್ರಗಲ್ ಮಾಡ್ತಾ ಇರುತ್ತೆ, ಕಷ್ಟಪಡ್ತಿರುತ್ತೆ, ಅದಕ್ಕೂ ಕೂಡ ಪ್ರೆಷರ್ ಆಗ್ತಾ ಇರುತ್ತೆ. ಹೇಗೆ ಮ್ಯಾಮ್ ಅಂತ ಹೇಳ್ತೀರಾ? ಮೊದಲನೇದು ಓದ್ತಿರ್ತೀರಾ ಅಂತ ಅಂದ್ಕೊಳ್ಳಿ, ನೀವೇ ಹೇಳ್ತಿರ್ತೀರ, ಓ ನಾನು ಓದಬೇಕು 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 ಅಂತ ಹೇಳಿಬಿಟ್ಟು ಅರ್ಧ ಪ್ರೆಷರ್ ನೀವೇ ಬಿಲ್ಡ್ ಮಾಡಿರ್ತೀರ. ಸೊ ನಾಳೆ ಎಕ್ಸಾಮ್ ಇದೆ ಅಥವಾ ನಾಳೆ ಟೆಸ್ಟ್ ಇದೆ, ನನಗೆ 5 ಚಾಪ್ಟರ್ ಇದೆ, 3 ಚಾಪ್ಟರ್ ಇದೆ, ಕೂತ್ಕೊಂಡು ಓದಬೇಕು ಅಂತ ನೀವೇ ಸುಮಾರು ಸಲ ಹೇಳಿ ಹೇಳಿ ಬ್ರೈನಿಗೆ ಆಲ್ರೆಡಿ ನೀವು ಪ್ರೆಷರ್ ಬಿಲ್ಡ್ ಮಾಡಿರ್ತೀರ. ಇನ್ನು ಒಂದು ಓದ್ತಿರ್ತೀರ, ಸಡನ್ನಾಗಿ ಇನ್ನೇನೋ ನಿಮಗೆ ಓದೋದು ಬಿಟ್ಬಿಟ್ಟು ಬೇರೆ ಥಾಟ್ ಬರ್ತಾ ಇದೆ. ಸೊ ನಿಮ್ಮ ಬ್ರೈನ್ಗೂ ಕಷ್ಟ ಆಗುತ್ತೆ ಎರಡು ಕಡೆ ಫೋಕಸ್ ಮಾಡೋದಕ್ಕೆ ಅಲ್ವಾ? ಸೊ ಅವಾಗ ಬ್ರೈನ್ ಏನು ಮಾಡುತ್ತೆ, ವಿಜುವಲಿ ನಿಮ್ಮ ತಲೆಯಲ್ಲಿ ಏನು ಓಡ್ತಿರುತ್ತೆ ಅಲ್ವಾ, ಅದ್ರ ಕಡೆ ಅಟ್ರಾಕ್ಟ್ ಆಗಿಬಿಟ್ಟು ನಿಮ್ಮ ಬುಕ್ ಕಡೆ ಗಮನನ ಕಡಿಮೆ ಕೊಡುತ್ತೆ. ಸೊ ಫೋಕಸ್ ಸಫರ್ ಆಗುತ್ತೆ ಅಲ್ವಾ? ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಅಫೆಕ್ಟ್ ಆಗುತ್ತೆ. ಓ ಎಕ್ಸಾಮ್ ನಾನು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನನ್ನ ಫ್ರೆಂಡ್ಸ್ ಏನು ಹೇಳ್ತಾರೆ, ಪೇರೆಂಟ್ಸ್ ಏನು ಹೇಳ್ತಾರೆ, ಟೀಚರ್ಸ್ ಏನು ಹೇಳ್ತಾರೆ ಅಂತ ಸಿಕ್ಕಾಪಟ್ಟೆ ಭಯ ಅನ್ನಿಸ್ತಿರುತ್ತೆ ಅಲ್ವಾ? ಸೊ ಒಂದು ಟೆಸ್ಟನ್ನು ನೀವು ರಿಸಲ್ಟ್ ಇಟ್ಕೊಂಡ್ಬಿಟ್ಟು ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ, ನೀವು ನೆಕ್ಸ್ಟ್ FA2 ಎಕ್ಸಾಮ್, SA ಎಕ್ಸಾಮ್ಸ್, ಫೈನಲ್ ಎಕ್ಸಾಮ್ಸಿಗೆಲ್ಲ ಬರುತ್ತೆ ಅಲ್ವಾ? ಅವಾಗ ನಿಮ್ಮ ಕಾನ್ಫಿಡೆನ್ಸ್ ಬರ್ತಾ ಬರ್ತಾ ಕಡಿಮೆ ಆಗಿಬಿಟ್ಟು 0 ಆಗಿಬಿಡುತ್ತೆ. ಇವಾಗೇನು FA1 ಎಕ್ಸಾಮ್ ನಡೆದು ನಿಮಗೆ ಮಾರ್ಕ್ಸ್ ಸಿಕ್ಕಿರುತ್ತೆ, ಅಥವಾ ಕೆಲವು ಮಕ್ಕಳಿಗೆ ಇವಾಗ FA1 ಎಕ್ಸಾಮ್ ಆಗಬೇಕು ಅಲ್ವಾ? ಸೊ ಮಾರ್ಕ್ಸನ್ನ ತಲೆಗೆ ಹಾಕ್ಕೊಳ್ಬೇಡಿ, ಬಟ್ ನಿಮ್ಮ ಕಡೆಯಿಂದ 100% ಎಫರ್ಟ್ ಇರಬೇಕು. 100% ನೀವು ಸ್ಟಡಿ ಫೋಕಸ್ಡ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಬ್ವಿಯಸ್ಲಿ ನೀವು ಚೆನ್ನಾಗೇ ಸ್ಕೋರ್ ಮಾಡ್ತೀರಾ, ನಿಮ್ಮನ್ನು ನೀವು ಟ್ರಸ್ಟ್ ಮಾಡಿರಬೇಕು, ನಿಮ್ಮ ಪ್ರೋಸೆಸ್ಸನ್ನು ಟ್ರಸ್ಟ್ ಮಾಡಿರಬೇಕು ಅಲ್ವಾ? ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಎಕ್ಸಾಮನ್ನು ಚೆನ್ನಾಗಿ ಮಾಡ್ತೀರಾ. ಬಟ್ ನೀವು ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ರೆಷರ್ ಬಿಲ್ಡ್ ಮಾಡ್ಕೋತಿದ್ದೀರಾ, ಆಮೇಲೆ ಟೆನ್ಷನ್ ಮಾಡ್ಕೋತಿದ್ದೀರಾ, ಅವ್ರು ಏನು ಹೇಳ್ತಾರೆ, ಏನಾಗ್ಬಿಡುತ್ತೆ ಅಂತ ಸಿಕ್ಕಾಪಟ್ಟೆ ಅನ್ನೆಸರಿ ಥಾಟ್ಸ್ ಬರ್ತಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಆಗಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ರಿಸಲ್ಟ್ ಕಡಿಮೆ ಆಗುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಥಾಟ್ಸ್ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ನೀವೇನೆಲ್ಲ ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವಾ, ಅದು ಕಡಿಮೆ ಆಗಿಬಿಡುತ್ತೆ. ಸೊ ಇದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ಫಸ್ಟ್ ಪಾಯಿಂಟು ನಾವು ಡಿಸ್ಟ್ರಾಕ್ಷನ್ಸನ್ನು ಅವಾಯ್ಡ್ ಮಾಡಬೇಕು ಅಲ್ವಾ? ಸೊ ಆ ಡಿಸ್ಟ್ರಾಕ್ಷನ್ಸ್ನ ಹೇಗೆ ಅವಾಯ್ಡ್ ಮಾಡೋದು ಅಂತ ನೋಡೋಣ ಬನ್ನಿ. ಓಕೆ, ಮೊದಲನೇದು, ನಿಮ್ಗೇನಾದರೂ ಥಾಟ್ ಬರ್ತಿದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಗಮನ ಕೊಡಬೇಕು. ನಿಮಗೆ ಸಡನ್ನಾಗಿ ಓದ್ತಿರ್ತೀರಾ ಅಂತ ಅಂದ್ಕೊಳ್ಳಿ, ಬಟ್ ಬೇರೆ ಏನೋ ಥಾಟ್ ಬರ್ತಿದೆ, ನೀವು ನೋಟಿಸ್ ಮಾಡಿ. ಓಕೆ, ಏನು ಥಾಟ್ ಬರ್ತಿದೆ, ಯಾವ ಟಾಪಿಕ್ ರಿಲೇಟೆಡ್ ನಿಮಗೆ ಥಾಟ್ಸ್ ಬರ್ತಿದೆ ಅಂತ 1 ನಿಮಿಷ ನೀವು ಟೈಮ್ ಕೊಟ್ಬಿಟ್ಟು ನೋಟಿಸ್ ಮಾಡಿ, ಅಬ್ಸರ್ವ್ ಮಾಡಿ. ಓಕೆನಾ? ಅದಾದಮೇಲೆ ನೀವೇನು ಮಾಡಬೇಕು, ಅದನ್ನು ನೀವು ಸ್ಟಾಪ್ ಮಾಡ್ತಿದ್ದೀರಾ, ಪಾಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸಡನ್ನಾಗಿ ಮತ್ತೆ ಅದೇ ಥಾಟ್ಸ್ ಬರ್ತಾನೆ ಇರುತ್ತೆ. ನೀವು ಬ್ರೈನಿಗೆ ಪ್ರೆಷರ್ ಮಾಡಿ ಹೇಳೋಕ್ಕಾಗಲ್ಲ, ನನಗೆ ಈ ಥರ ಥಾಟ್ಸ್ ಬರ್ತಿದೆ, ನೀನು ಅದು ನಿಲ್ಲಿಸ್ಬಿಡೋ ಅಂತ ಹೇಳೋಕ್ಕಾಗಲ್ಲ. ಹೇಳಿದ್ರೂ ಕೂಡ ನಿಮಗೆ ನೀವು ಪ್ರೆಷರ್ ಕೊಟ್ಕೊಂಡು ಓ ಇದು ಬೇಡ, ನನಗೆ ಬೇಡ ಬೇಡ ಅಂತ ಹೇಳ್ತಿದ್ರು ಕೂಡ ಅದೇ ಥಾಟ್ಸ್ಗಳು ಬರ್ತಿರುತ್ತೆ. ಯಾವುದು ಬೇಡ ಅಂತೀವಲ್ವ ಅದೇ ಜಾಸ್ತಿ ಆಗ್ತಾ ಇರುತ್ತೆ. ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆನಾ? ಮೈಂಡನ್ನು ಕ್ಲಿಯರ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ಥಾಟ್ಸನ್ನ ಅವಾಯ್ಡ್ ಮಾಡ್ತಿದ್ದೀವಿ ಅಥವಾ ಬ್ಲಾಕ್ ಮಾಡ್ತಿದ್ದೀವಿ ಅಂತ ಅಲ್ಲ, ಅದನ್ನು ನಾವು ರೀಫ್ರೇಮ್ ಮಾಡ್ತಿದ್ದೀವಿ ಅಂತ. ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ಸ್ಟಾಪ್, ಇದು ನನಗೆ ಬೇಡ ಅಂದಿದ ತಕ್ಷಣ ಥಾಟ್ಸ್ ಬರೋದೇನು ಬಿಟ್ಟೋಗಲ್ಲ ಅಲ್ವಾ? ಅದನ್ನು ನಾವು ಯಾವ ಥರ ವೈಸಾಗಿ ಅವಾಯ್ಡ್ ಮಾಡಬೇಕು, ಕಾನ್ಸಂಟ್ರೇಟ್ ನಮ್ಮ ಬುಕ್ಸ್ ಕಡೆ ತೊಗೋಬೇಕು ಅಂತ ಹೇಳಿದ್ರೆ ಹೇಳ್ಕೊಡ್ತೀನಿ. ಓಕೆ, ಅದನ್ನು ನಮಗೇನೆಲ್ಲ ಥಾಟ್ಸ್ ಬರ್ತಿದೆ ಅಲ್ವಾ, ಅದನ್ನು ರೀಫ್ರೇಮ್ ಮಾಡಬೇಕು. ಹೇಗೆ ಮ್ಯಾಮ್ ರೀಫ್ರೇಮ್ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಥಾಟ್ಸ್ ಪಾಸಿಟಿವ್ ಆಗಿದ್ದರೆ ಅಥವಾ ನಿಮ್ಗೇನಾದರೂ ಯೂಸ್ ಆಗ್ತಿದ್ರೆ ಫೈನ್, ಓಕೆ, ನೀವು ಒಂದು 5 ಮಿನಿಟ್ಸ್ ಯೋಚನೆ ಮಾಡಿ ಅದ್ರ ಬಗ್ಗೆ.
ಬಟ್ ಆ ಥಾಟ್ಸ್ ನಿಮಗೆ ಡಿಸ್ಟ್ರಾಕ್ಟ್ ಆಗ್ತಿದೆ, ನೀವು ಫೋಕಸ್ಡಾಗಿ ಓದೋಕ್ಕಾಗ್ತಿಲ್ಲ ಅಂತ ಹೇಳಿದ ತಕ್ಷಣವೇ, ಆ ಥಾಟ್ ಬಂದಿದ ತಕ್ಷಣವೇ ನೀವು ಒಂದು ಗ್ಲಾಸ್ ವಾಟರ್ ಎತ್ಕೊಂಬಿಟ್ಟು ಕುಡಿಬೇಕು, ಓಕೆನಾ. ಇಲ್ಲ ನಿಮ್ಮ ಗಮನನ ಬೇರೆ ಕಡೆ ಕನ್ವರ್ಟ್ ಮಾಡಬೇಕು, ಓಕೆನಾ. ನೀವು ಬರ್ತಿದೆ ಥಾಟ್ಸ್, ನನಗೆ ಅಲ್ಲಿ ಇನ್ವಾಲ್ವ್ ಆಗ್ತಿದ್ದೀನಿ ಆ ಥಾಟ್ ಜೊತೆ ಅಂದಿದ ತಕ್ಷಣವೇ ನಿಮಗೆ ನೀವೇ ಒಂದ್ಸಲ ಗಿಲ್ಕೋಬಿಡಿ, ಓಕೆನಾ. ಅವಾಗ ಎಚ್ಚರ ಆಗುತ್ತೆ, ಓ ನನ್ನ ಥಾಟ್ ಬೇರೆ ಕಡೆ ಹೋಗ್ತಿದೆ, ನಾನು ಬುಕ್ ಮುಂದೆ ಕೂತಿದ್ದೀನಿ ಅಂತ. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ರೈಟ್ ಒನ್ ಗ್ರ್ಯಾಟಿಟ್ಯೂಡ್ ಅಂತ, ಓಕೆನಾ. ನಿಮ್ಗೇನಾದರೂ ಥಾಟ್ಸ್ ಬರ್ತಿದೆ ಅಂತ ಹೇಳಿದ್ರೆ ಒಂದು ಬುಕ್ ಇಟ್ಕೊಳ್ಳಿ. ಇದನ್ನು ನೀವು ಬೇರೆ ಇನ್ಯಾರ ಜೊತೆನೂ ಶೇರ್ ಮಾಡಬೇಡಿ. ಅದು ನಿಮ್ಮ ಯುವರ್ ಸೆಲ್ಫ್ ಅಂತ ಹೇಳ್ತೀವಲ್ವ, ನಿಮ್ಮ ಹತ್ರನೇ ಇರಲಿ, ಓಕೆನಾ. ನಿಮ್ಮ ಥಾಟ್ಸ್ ಏನು ಬರ್ತಿದೆ ಅಂತ ನೀವು ಒಂದು ನೋಟ್ಬುಕ್ಕಲ್ಲಿ ಬರೆಯೋದಕ್ಕಾಗುತ್ತಾ ಅಂತ ಟ್ರೈ ಮಾಡಿ. ನೀವು ಇದನ್ನು 1 ಮಂತ್ ಅಥವಾ ಒಂದು 21 ಡೇಸ್ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಹೇಳಿ, ನೆಕ್ಸ್ಟ್ ಆ 21 ಡೇಸ್ ಅಥವಾ 1 ಮಂತ್ ಆದಮೇಲೆ ನೀವೇ ಆ ಥಾಟ್ಸ್ಗಳನ್ನು ಓದೋದಕ್ಕೆ ಶುರು ಮಾಡಿ. ಅವಾಗ ನಿಮಗೆ ನಗು ಬರುತ್ತೆ, ಏನು ಸಿಲ್ಲಿ ಥರ ಎಲ್ಲ ಯೋಚನೆ ಮಾಡ್ಕೊಂಡು ನಾನು ಟೈಮ್ ವೇಸ್ಟ್ ಮಾಡಿದ್ದೀನಲ್ಲ ಅಂತ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿದ್ದೀರಾ, ಆ ಡಿಸ್ಟ್ರಾಕ್ಷನಿಂದ ನೀವು ಆಚೆ ಬರೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪೇರೆಂಟ್ಸ್ ಅಥವಾ ಟೀಚರ್ಸ್ ಅಥವಾ ಸಿಬ್ಲಿಂಗ್ಸ್ ಅಥವಾ ಫ್ರೆಂಡ್ಸ್, ನೀವು ಯಾರನ್ನು ಟ್ರಸ್ಟ್ ಮಾಡ್ತೀರಾ, ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಯಾರನ್ನು ಟ್ರಸ್ಟ್ ಮಾಡ್ತೀರಾ, ಅವ್ರನ್ನ ಬೇಗ ಹೋಗ್ಬಿಟ್ಟು ಅಪ್ರೋಚ್ ಮಾಡಿ. ಪಕ್ಕ ಅವ್ರು ನಿಮಗೆ ಎಲ್ಪ್ ಖಂಡಿತವಾಗ್ಲೂ ಮಾಡ್ತಾರೆ, ಓಕೆನಾ. ನಿಮ್ಮ ಗ್ರೋತ್ ಸಕ್ಸಸ್ಸನ್ನು ನೋಡೋದಕ್ಕೆ ಅವ್ರಿಗೆ ಯಾವಾಗಲೂ ಇಷ್ಟಪಡ್ತಿರ್ತಾರೆ, ಓಕೆನಾ. ನಿಮಗೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಆ ಸ್ಟ್ರಗಲನ್ನು ದೂರ ಮಾಡೋದಕ್ಕೆ ಅವರು ಆದಷ್ಟು ಪ್ರಯತ್ನ ಪಡ್ತಾರೆ. ಸೊ ಬೇಗ ಹೋಗ್ಬಿಟ್ಟು ರೀಚ್ ಔಟ್ ಆಗೋದು ತುಂಬ ಇಂಪಾರ್ಟೆಂಟ್. ಓಕೆ, ಇವಾಗ ನಾನೊಂದು ಟ್ರಿಕ್ ಹೇಳ್ಕೊಡ್ತಿದ್ದೀನಿ. ನಿಮಗೆ ಥಾಟ್ಸ್ ಬರ್ತಿದೆ ಅಂತ ಹೇಳಿದ್ರೆ ಆ ಥಾಟ್ಸಿಂದ ಹೇಗೆ ಆಚೆ ಬರೋದು ಅಥವಾ ಅವಾಯ್ಡ್ ಮಾಡೋದು ಹೇಗೆ, ನಮ್ಮ ಸಮಯನ ಡಿಸ್ಟ್ರಾಕ್ಷನಿಂದ ತೊಗೊಂಬಂದ್ಬಿಟ್ಟು ಫೋಕಸ್ಡಾಗಿ ಹೇಗೆ ಓದೋದು ಅಂತ ನಾನೊಂದು ಕೆಲವು ಸ್ಟ್ರಾಟಜೀಸ್ ಹೇಳ್ತಿದ್ದೀನಿ. ಮೊದಲನೇದು ಬಂದುಬಿಟ್ಟು ತುಂಬ ಕೇರ್ಫುಲ್ಲಾಗಿ ಫಾಲೋ ಮಾಡಿ, ಓಕೆನಾ. ಕೈಂಡ್ ಆಫ್ ಮೆಡಿಟೇಷನ್ ಅಂತ ಹೇಳ್ಬೋದು. ನೀವೇನು ಮಾಡ್ತೀರಾ, ಗಾಳಿನ 4 ಸೆಕೆಂಡ್ವರೆಗೂ ತೊಗೋತಾ ಇರ್ತೀರ, ಕಂಟಿನ್ಯೂಸ್ ಆಗಿ 4 ಸೆಕೆಂಡ್ಸ್ ಗಾಳಿನ ತೊಗೋತಿದ್ದೀರಾ. ಅದಾದಮೇಲೆ ಏನು ಮಾಡ್ತಿದ್ದೀರಾ, 7 ಸೆಕೆಂಡು ಏನೆಲ್ಲ ಇನ್ಹೇಲ್ ಮಾಡಿದ್ರಿ ಅಲ್ವಾ ಗಾಳಿನ, ಅದನ್ನು 7 ಸೆಕೆಂಡ್ ಹಾಗೆ ಇಟ್ಕೋತಿದ್ದೀರಾ ಓಕೆನಾ. ನಿಮ್ಮ ಬಾಡಿಯಲ್ಲಿ ಅದನ್ನು 7 ಸೆಕೆಂಡ್ಸ್ ಇಟ್ಕೋತಿದ್ದೀರಾ, ನೀವು ಆಚೆ ಬಿಡ್ತಿಲ್ಲ. 7 ಸೆಕೆಂಡ್ಸ್ ಅದು ನಿಮ್ಮ ಬಾಡಿಯಲ್ಲಿ ಇದೆ ಗಾಳಿ. ಅದಾದಮೇಲೆ 7 ಸೆಕೆಂಡ್ಸ್ ಆದಮೇಲೆ ಎಕ್ಸೆಲ್ ಮಾಡಬೇಕು, ಹೊರ್ಗಡೆ ಕಳಿಸ್ಬೇಕು ಗಾಳಿನ, ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಗಬೇಕು. ಆ ಪ್ರೋಸೆಸ್ಸನ್ನು ನೀವು 8 ಸೆಕೆಂಡ್ ಟ್ರೈ ಮಾಡಬೇಕು, ಓಕೆನಾ. 4, 7, 8 ಇನ್ಕ್ರೀಸಿಂಗ್ ಆರ್ಡರಲ್ಲಿದೆ. ಗಾಳಿ ತೊಗೋತೀರಾ, ಅದು ನಮ್ಮ ಬಾಡಿಯಲ್ಲಿ 7 ಸೆಕೆಂಡ್ಸ್ ಇರಬೇಕು. ಅದಾದಮೇಲೆ 8 ಸೆಕೆಂಡ್ಸ್ ಬಿಡಬೇಕು ಆ ಗಾಳಿನ ಆಚೆ ವಾತಾವರಣಕ್ಕೆ. ಇದನ್ನು ನೀವು ಟ್ರೈ ಮಾಡ್ತಿದ್ದೀರಾ, ಡೈಲಿ ಒಂದು 3ರಿಂದ 4 ಸಲ ಮಾಡಿ, ಓಕೆನಾ. ರಿಪೀಟ್ ಮಾಡಬೇಕು ಇದೇ ಪ್ರೋಸೆಸ್ಸನ್ನು 4, 7, 8 ಸೆಕೆಂಡ್ ಅಂತ. ಸೆಕೆಂಡರಲ್ಲಿರೋದಿದು, ಮತ್ತು ನಿಮಿಷದಲ್ಲೆಲ್ಲ ಟ್ರೈ ಮಾಡಬೇಡಿ. 4, 7, 8 ಸೆಕೆಂಡಲ್ಲಿ ಇದನ್ನು ಟ್ರೈ ಮಾಡ್ತಾಯಿರಿ. ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಪ್ಲಸ್ ನಿಮ್ಮ ಗಮನ ಬೇರೆ ಥಾಟ್ ಮೇಲೆ ಹೋಗೋದ್ರ ಬದಲು ನಿಮ್ಮ ಪ್ರೋಸೆಸ್ ಮೇಲೆ ಬರುತ್ತೆ. ನಾನು ಗಾಳಿನ ತೊಗೋತಾ ಇದ್ದೀನಿ, ಹೋಲ್ಡ್ ಮಾಡಿದ್ದೀನಿ, ಎಕ್ಸೆಲ್ ಮಾಡ್ತಾ ಇದ್ದೀನಿ, ಆಚೆ ಕಳಿಸ್ತಾ ಇದ್ದೀನಿ, ಇದ್ರ ಮೇಲೆ ನಿಮಗೆ ಗಮನ ಸೆಳೆಯುತ್ತೆ, ಓಕೆನಾ. ಸೊ ಇದನ್ನು ಒಂದು ಬೇಸಿಕ್ ಟಿಪ್ ಮಕ್ಕಳ, ಟ್ರೈ ಮಾಡಿ. ನಿಮ್ಮ ಡಿಸ್ಟ್ರಾಕ್ಷನ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನೀವು ಕೂಡ ಫ್ರೆಶನ್ ಅಪ್ ಆಗ್ತೀರಾ, ಓಕೆನಾ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ರಿವ್ಯೂ ವಿತ್ ಅಫರ್ಮೇಷನ್ಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಅಂತ. ನೀವು ಇದನ್ನು ಆವಾಗಲೇ ಹೇಳಿರೋ ಥರ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ, ಓಕೆನಾ. ಈ ದಿನ ಏನೆಲ್ಲ ಆಯಿತಾ ಅದನ್ನು ಒಂದು ನೋಟಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಮಾರ್ನಿಂಗ್ ನಾನು ಏನೆಲ್ಲ ಕೆಲಸ ಮಾಡ್ತೀನಿ, ಓಕೆನಾ, ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಆವಾಗ ನಿಮ್ಮ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನೇನೆಲ್ಲ ಪ್ಲ್ಯಾನ್ ಮಾಡಿದ್ದೆ ಅಲ್ವಾ, ಅದು ಆಯಿತಾ ಇಲ್ವಾ ಅಂತ ಎಸ್ ಆರ್ ನೋ ಅಥವಾ ರೈಟ್ ಆರ್ ರಾಂಗ್ ಅಂತ ಆಗ್ತಾ ಹೋಗಿ. ನಿಮ್ಮ ಎಸ್ಗಳು ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಖುಷಿ ಆಗುತ್ತೆ. ನೋಗಳು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ನೀವು ಲೇಸಿ ಆಗ್ತಿದ್ದೀರಾ, ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದ್ದೀರಾ ಅಂತ ಅರ್ಥ ಆಗುತ್ತೆ. ಸೊ ಡಿಸ್ಟ್ರಾಕ್ಷನ್ ಆಗ್ತಿದೆ ಅಂದಿದ ತಕ್ಷಣವೇ ಈ ಪ್ರೋಸೆಸ್ಸನ್ನು ರಿಪೀಟ್ ಮಾಡಬೇಕು, ಓಕೆನಾ ಮಕ್ಕಳ. ಸೊ ನಾನು ನಿಮಗೆ ಸಾಕಷ್ಟು ಕೀ ಟಿಪ್ಸ್ಗಳನ್ನೆಲ್ಲ ಕೊಟ್ಟಿದ್ದೀನಿ. ಮತ್ತೆ ಏನಿದೆ ನಮ್ಮ ಟಿಪ್ಗಳಲ್ಲಿ ಅಂತ ಹೇಳಿದ್ರೆ, ಮೊದಲನೇದು, ನೀವು ಖಂಡಿತವಾಗ್ಲಿ 7 to 8 ಅವರ್ಸ್ ಅಂತೂ ಮಲಗಲೇಬೇಕು. ನಿಮಗಿನ್ನೂ ಎಕ್ಸ್ಟ್ರಾ 1 ಅವರ್ ಮಲಗೋದಕ್ಕೆ ಸಮಯ ಸಿಗುತ್ತೆ ಅಂತ ಹೇಳಿದ್ರೆ 9 ಅವರ್ಸ್ ಮಲಗಿಬಿಡಿ. ಇಲ್ಲ ಮ್ಯಾಮ್ ನಾನು 7 ಅವರ್ಸ್ ಮಲಗಿದ್ರೆ ಸಾಕು, ನಂಗೆ ಸಫಿಷಿಯೆಂಟ್ ಅನಿಸುತ್ತೆ, ಫ್ರೆಶನ್ ಅಪ್ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ 7 ಅವರ್ಸೇ ಮಲಗಿ, ಓಕೆನಾ. ಅದಕ್ಕಿಂತ ಕಡಿಮೆ ಮಾಡಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು 20 ಮಿನಿಟ್ಸ್ ಆದ್ರೂ ನೀವು ವಾಕ್ ಮಾಡಬೇಕು, ಓಕೆನಾ. ವಾಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬಾಡಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ, ಆಕ್ಸಿಜನ್ ಬಾಡಿ ತುಂಬ ಸರ್ಕ್ಯುಲೇಟ್ ಆಗ್ತಿರುತ್ತೆ, ನಿಮ್ಮ
ಆಕ್ಸಿಜನ್ ಸರ್ಕ್ಯುಲೇಟ್ ಆಗಿರೋದ್ರಿಂದ ಬ್ಲಡ್ ಕೂಡ ಸರ್ಕ್ಯುಲೇಟ್ ಆಗಿರುತ್ತೆ, ನಿಮ್ಮ ಬ್ರೈನ್ ಫ್ರೆಶನ್ ಅಪ್ ಆಗುತ್ತೆ. ಸೊ ವಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಡಿಸ್ಟ್ರಾಕ್ಷನ್ಸ್ ಇದು ಅವಾಯ್ಡ್ ಮಾಡುತ್ತೆ. ಓಕೆನಾ, ಸೈಂಟಿಫಿಕಲಿ ಪ್ರೂವನ್ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಮೊಬೈಲನ್ನು ಸ್ಕ್ರೋಲ್ ಮಾಡೋದನ್ನು ಕಡಿಮೆ ಮಾಡಬೇಕು. ಎಸ್ಪೆಷಲಿ ನೀವು ಮಲ್ಗೋದಕ್ಕೆ ಹೋಗ್ತೀರಲ್ವಾ, ಅದಕ್ಕಿಂತ ಮುಂಚೆ ನೀವು ಮೊಬೈಲನ್ನು ಸ್ಕ್ರೋಲ್ ಮಾಡಬಾರ್ದು. ನೀವಾಗ 9 ಗಂಟೆಗೆ ಮಲಗ್ತೀರಾ ಅಂತ ಹೇಳಿದ್ರೆ ನೀವು 8 ಗಂಟೆಗೆ ಮೊಬೈಲನ್ನು ಸೈಡಿಗೆ ಎತ್ತಿಟ್ಬಿಡ್ಬೇಕು. ಓಕೆನಾ, ಅಟ್ಲೀಸ್ಟ್ ಮಿನಿಮಮ್ 1 ಅವರ್ ಟೈಮ್ ಡಿಫ್ರೆನ್ಸ್ ಇರಬೇಕು ನೀವು ಮಲ್ಗೋದಕ್ಕಿಂತ ಮುಂಚೆ. ಸೊ ನೀವು ಮೊಬೈಲ್ನ ಜಾಸ್ತಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸ್ಕ್ರೀನಿಂಗ್ ಟೈಮ್ ಜಾಸ್ತಿ ಆಗ್ತಾ ಇದೆ, ನಿಮ್ಮ ನಿದ್ದೆ ಸಮಯ ಕಡಿಮೆ ಆಗ್ತಾ ಹೋಗುತ್ತೆ, ನಿದ್ದೆ ಬೇಗ ಬರಲ್ಲ. ಓಕೆನಾ, ನಿಮ್ಮಲ್ಲಿ ಇನ್ನೂ ಲೈಟ್ ಇದೆ, ನಿಮ್ಮ ಕಣ್ಣು ಬೆಳಕಿನಲ್ಲಿ ಲೈಟ್ ಇದೆ ಅಂತ ಹೇಳಿದ್ರೆ ಮೆಲೋಟನಿನ್ ಹಾರ್ಮೋನ್ ಸೆಕ್ರೀಟ್ ಆಗಲ್ಲ. ಮೆಲೋಟನಿನ್ ಸೆಕ್ರೀಟ್ ಆದ್ರೇ ನಿದ್ದೆ ಬರೋದು ಅಲ್ವಾ. ಸೊ ನಿಮ್ಮ ಬ್ರೈನ್ ಏನು ಮಾಡುತ್ತೆ, ಮೆಲೋಟನಿನ್ನ ಕಡಿಮೆ ಸೆಕ್ರೀಟ್ ಮಾಡುತ್ತೆ. ಓಕೆನಾ, ಅವಾಗ ನಿದ್ದೆ ಬರಲ್ಲ. ಸೊ ನಿಮ್ಮ ಬೆಡ್ ಟೈಮ್ಗೆ ಎಷ್ಟು ವ್ಯತ್ಯಾಸ ಇರಬೇಕು, ಮಿನಿಮಮ್ ಕಡಿಮೆ ಅಂದ್ರೂ 1 ಅವರ್ ಗ್ಯಾಪ್ ಇರಬೇಕು. ಓಕೆನಾ, ಸೊ ನಾನು ನಿಮಗೆ ಸಾಕಷ್ಟು ಟಿಪ್ಗಳನ್ನು ಕೊಟ್ಟಿದ್ದೀನಿ ನಿಮ್ಮ ಡಿಸ್ಟ್ರಾಕ್ಷನ್ಸನ್ನು ಅವಾಯ್ಡ್ ಮಾಡೋದಕ್ಕೆ. ಎಸ್ಪೆಷಲಿ ಗಾಳಿನ ತಗೊಳ್ಳೋದು ಮತ್ತು ಆಚೆ ಕಳಿಸೋದಿದೆಯಲ್ಲ, ಇನ್ಹೇಲ್ ಎಕ್ಸೇಲ್ ಇದೆಯಲ್ಲ, ಅದು ಪ್ರೋಸೆಸ್ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳ. ಟ್ರೈ ಮಾಡಿ. ಓಕೆನಾ, ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.